ಇವತ್ತಿನಿಂದ ರಾಜ್ಯಾದ್ಯಂತ ಬೆಂಗಳೂರನ್ನು ಹೊರತುಪಡಿಸಿ ಶೈಕ್ಷಣಿಕ ಆರ್ಥಿಕ ವಾರ್ಷಿಕ ಸಮೀಕ್ಷೆಗೆ ಚಾಲನೆ ಕೊಡಲಾಗಿದೆ. ಆದರೆ ಆರಂಭದಲ್ಲೇ ಈ ಗಣತಿಗೆ ವಿಘ್ನ ಎದುರಾಗಿದೆ. ಹಲವು ಕಡೆ ತಾಂತ್ರಿಕ ದೋಷಗಳಾಗಿದೆ, ಕೆಲವು ಕಡೆ ಕಟಾಚಾರಕ್ಕೆ ಅದನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲವನ್ನ ಕೂಡ ಸಿದ್ಧಪಡಿಸಿಕೊಂಡು ಇವತ್ತು ಚಾಲನೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈ ಒಂದು ಗಣತಿಗೆ ಆರಂಭದಲ್ಲೇ ಗ್ರಹಣ ಬಂದು ತಟ್ಟಿದೆ. ಕುಂದಾನಗರಿಯಲ್ಲಿ ಸರ್ವೆಗೆ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಸಮೀಕ್ಷೆ ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿ ಅದನ್ನು ಪ್ರಾಬ್ಲಮ್ ಫೇಸ್ ಮಾಡುವಂತಾಗಿತ್ತು. IAS ಪ್ರೊಬೇಷನರಿ ಅಧಿಕಾರಿ ಅಭಿನವ್ ಜೈನ್ ಪರಿಶೀಲನೆ ಮಾಡ್ತಾರೆ. ಮೊದಲ ಮನೆಯಲ್ಲೇ ಸಮೀಕ್ಷೆಯನ್ನು ಕೈಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಅದೆಷ್ಟೋ ಪ್ರಶ್ನೆಗಳನ್ನು ಮಾಡಿರ್ತಾರೆ, 60-70 ಪ್ರಶ್ನೆಗಳು. ಅದಕ್ಕೆಲ್ಲವನ್ನು ಕೂಡ ಉತ್ತರ ಕೊಡಬೇಕು. ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತೆಲ್ಲ ಇದೆ ಈ ಒಂದು ಸಮೀಕ್ಷೆ. ಇವತ್ತು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಸಮೀಕ್ಷೆಗೆ ಚಾಲನೆ ಕೊಡಲಾಯಿತು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ. ಮೊದಲನೇ ಮನೆಗೆ ಹೋಗ್ತಾರೆ, ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ, ಕೈ ಬಿಡ್ತಾರೆ. ನೆಕ್ಸ್ಟ್ ಮನೆ, ಸಮೀಕ್ಷೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ರಸ್ತೆ ಮೇಲೆ ಬಂದು ಪ್ರತಿಭಟನೆ ಮಾಡುವಂತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನಾಯ್ತು ಇವತ್ತು ಬೆಳಗ್ಗೆ? ಹೌದು ನಾಗೇಂದ್ರ ಬಾಬು, ಪ್ರಮುಖವಾಗಿ ರಾಜ್ಯಾದ್ಯಂತ ಇವತ್ತಿನಿಂದ ಏನು ಸಾಮಾಜಿಕ ಸೋಷಿಯಲ್ ಎಜುಕೇಷನ್ ಸರ್ವೆ ಏನಾಗ್ತಿದೆ ಅದು ತಾಂತ್ರಿಕ ಸಮಸ್ಯೆ ಕಾರಣವಾಗಿ ಬೆಳಗಾವಿಯಲ್ಲಿ ಕೂಡ ಸರ್ವರ್ ಸಮಸ್ಯೆ ಕೂಡ ಆಗಿತ್ತು. ಏನು ಮೊದಲ ಮನೆಯನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಏನು ಹಿಂದುಳಿದ ವರ್ಗ ಇಲಾಖೆ ಅಧಿಕಾರಿಗಳು ಆಯ್ಕೆಯನ್ನು ಮಾಡಿಕೊಂಡಿದ್ರು. ಆ ಒಂದು ಮನೆಯಲ್ಲಿ ಸರ್ವರ್ ಸಮಸ್ಯೆಯಿಂದ ಅಲ್ಲಿ ಸರ್ವೆ ಕಾರ್ಯಕ್ಕೆ ವಿಘ್ನ ಆಯಿತು ಮತ್ತು ಅಲ್ಲೇ ಸ್ಥಳಕ್ಕೆ ಬಂದಂಥ ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಮತ್ತು ಪ್ರೊಬೇಷನರ್ ಏನು IAS ಅಧಿಕಾರಿಯಾಗಿರುವಂಥ ಅಭಿನವ್ ಬಿಂದ್ರಾ ಅವರು ಬಂದು ಅಲ್ಲಿ ಏನು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಸರ್ವರ್ ಬರದೇ ಇದ್ದಂಥ ಸಂದರ್ಭದಲ್ಲಿ, ಆ್ಯಪ್ ಓಪನ್ ಆಗದಿದ್ದ ಸಂದರ್ಭದಲ್ಲಿ ಮತ್ತೊಂದು ಕೂಡ ಅದನ್ನು ಬೇರೆ ಕಡೆ ಶಿಫ್ಟನ್ನು ಮಾಡ್ತಾರೆ. ಈ ಒಂದು ಕಾರ್ಯವನ್ನು ಬೆಳಗಾವಿಯ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಸ್ಥಳೀಯ ಶಾಸಕ ಆಸಿಫ್ ಶೇಟ್ ನೇತೃತ್ವದ ಚಾಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ, ಸರ್ವರ್ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ಕಡೆ ಅಂದರೆ ವಡ್ರವಾಡಿಯ ರಾಮನಗರಕ್ಕೆ ಅಲ್ಲಿ ಶಿಫ್ಟನ್ನು ಮಾಡಿದರು. ಅಲ್ಲಿ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಸರ್ವೆ ಕಾರ್ಯ ಪ್ರಾರಂಭ ಆಯಿತು. ಸುಮಾರು 11:15 ಆರಂಭ ಆಗಬೇಕಿದ್ದಂಥ ಸರ್ವೆ ಕಾರ್ಯ 1 ಗಂಟೆಗೆ ಪ್ರಾರಂಭ ಆಯಿತು. ಇದು ಬೆಳಗಾವಿ ನಗರ ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಸರ್ವರ್ ಸಮಸ್ಯೆ ಇದೆ, ನೆಟ್ವರ್ಕ್ ಸಮಸ್ಯೆ ಇದೆ, ಅಲ್ಲಿ ಎಲ್ಲ ಕಡೆ ಕೂಡ ಈ ರೀತಿ ಸಮಸ್ಯೆ ಆಗ್ತಿದೆ. ಆ್ಯಪ್ ಓಪನ್ ಆಗೋದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಏನು ಸರ್ವೆ ಮಾಡಿದಂಥ ಅಧಿಕಾರಿಗಳೇನಿದ್ದಾರೆ ಸುಮಾರು 60 ಅಂಶಗಳನ್ನು ಪ್ರತಿ ಮಾಹಿತಿಯನ್ನು ಕೇಳಿ ಅಲ್ಲಿ ಸರ್ವೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಒಬ್ಬ ಶಿಕ್ಷಕರಿಗೆ ಸುಮಾರು 150 ಮನೆಗಳನ್ನು ಕೊಟ್ಟಿರುವಂಥದ್ದು. ಅವರು 10-15 ದಿನಗಳಲ್ಲಿ ಅದನ್ನು ಮುಗಿಸಬೇಕು. ಮತ್ತು ಇದರಲ್ಲಿ ಪ್ರಮುಖವಾಗಿ ಆ್ಯಪ್ ಏನಿದೆ, ಆ ಆ್ಯಪ್ ಹೇಗೆ ಕಾರ್ಯವನ್ನು ಮಾಡ್ತಿದೆ ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಅದು ಸರ್ವೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಆ ಮನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಫಿಲಪ್ ಮಾಡ್ಕೊಂಡು ನಮೂದಾದಂಥ ನಂತರ ಬೇರೆ ಮನೆ ಓಪನ್ ಆಗುತ್ತೆ. ಆದರೆ ಸರ್ವರ್ ಸಮಸ್ಯೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಬೇರೆ ಮನೆಯನ್ನು ತೆಗೆದುಕೊಳ್ಳಲ್ಲ ಅನ್ನೋ ಒಂದು ಮಾಹಿತಿನ ಸರ್ವೇಯರ್ ಕೂಡ ಹೇರುವಂಥದ್ದು. ಹಾಗಾಗಿ ಗ್ರಾಮೀಣ ಪ್ರದೇಶ ಇರ್ಬೋದು, ಬೆಳಗಾವಿ ಸಿಟಿಯಲ್ಲೂ ಅಲ್ಲಲ್ಲಿ ತಾಂತ್ರಿಕ ಸಮಸ್ಯೆ ಆಗಿರುವಂಥದ್ದು. ಇದನ್ನೆಲ್ಲವನ್ನು ಸರಿಪಡಿಸುವ ಕೆಲಸವನ್ನು ಹಿಂದುಳಿದ ವರ್ಗದ ಇಲಾಖೆ ಅಧಿಕಾರಿಗಳು ಮಾಡಬೇಕಿರುವಂಥದ್ದು. ಮತ್ತೊಂದೆಡೆ ಕಾಡಂಚಿನ ಪ್ರದೇಶ ಇರುವಂಥ ಬೆಳಗಾವಿಯ ಖಾನಾಪುರದಲ್ಲಿ ಕೂಡ ಪ್ರತಿಭಟನೆ ಮಾಡಿದರು. ಹಕ್ಕಿ ಪಿಕ್ಕಿ ಜನಾಂಗದವರು ವಿಶೇಷವಾಗಿ ವಿನೂತನವಾದಂಥ ಪ್ರತಿಭಟನೆಯನ್ನು ಮಾಡ್ತಾರೆ. ನಮ್ಮನ್ನು ಇಲ್ಲಿ ಸರ್ವೆಯಲ್ಲಿ ಸರ್ವೆಯಲ್ಲಿ ಒಳಪಡಿಸಬೇಕು, ಸರ್ವೆಗೆ ನಮ್ಮ ಸಮೀಕ್ಷೆಯನ್ನು ಒಳಪಡಿಸಬೇಕು, ನಮ್ಮನ್ನು
ಸರ್ವೆಯಲ್ಲಿ ತೆಗೆದುಕೊಂಡಿಲ್ಲ. ಹಾಗಾಗಿ ನಮಗೂ ಕೂಡ ಸರ್ಕಾರದ ಸೌಲಭ್ಯಗಳು ಬೇಕು, ಜೊತೆಗೆ ನಮ್ಮ ಮಕ್ಕಳು ಕೂಡ ಶಾಲೆಗೆ ಹೋಗುವಂಗಾಗಬೇಕು, ಜೊತೆಗೆ ಏನು ಆಧಾರ್ ಕಾರ್ಡ್ ಬೇಕು, ಮನೆಗಳು ಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ರು. ಅದಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡುವ ಕೆಲಸವನ್ನು ಮಾಡಿದ್ರು. ಒಟ್ಟಾರೆ ಆದರೆ ಸಾಕಷ್ಟು ಸಮಸ್ಯೆ ಕೂಡ ಈ ಸರ್ವೆಯಿಂದ ಆಗಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನೀವೆಲ್ಲ ಮಾಹಿತಿಗಾಗಿ. ಇವತ್ತಿನಿಂದ ರಾಜ್ಯಾದ್ಯಂತ ಬೆಂಗಳೂರನ್ನು ಹೊರತುಪಡಿಸಿ ಶೈಕ್ಷಣಿಕ ಆರ್ಥಿಕ ವಾರ್ಷಿಕ ಸಮೀಕ್ಷೆಗೆ ಚಾಲನೆ ಕೊಡಲಾಗಿದೆ. ಆದರೆ ಆರಂಭದಲ್ಲೇ ಈ ಗಣತಿಗೆ ವಿಘ್ನ ಎದುರಾಗಿದೆ. ಹಲವು ಕಡೆ ತಾಂತ್ರಿಕ ದೋಷಗಳಾಗಿದೆ, ಕೆಲವು ಕಡೆ ಕಟಾಚಾರಕ್ಕೆ ಅದನ್ನು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಎಲ್ಲವನ್ನ ಕೂಡ ಸಿದ್ಧಪಡಿಸಿಕೊಂಡು ಇವತ್ತು ಚಾಲನೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಈ ಒಂದು ಗಣತಿಗೆ ಆರಂಭದಲ್ಲೇ ಗ್ರಹಣ ಬಂದು ತಟ್ಟಿದೆ. ಕುಂದಾನಗರಿಯಲ್ಲಿ ಸರ್ವೆಗೆ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಸಮೀಕ್ಷೆ ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿ ಅದನ್ನು ಪ್ರಾಬ್ಲಮ್ ಫೇಸ್ ಮಾಡುವಂತಾಗಿತ್ತು. IAS ಪ್ರೊಬೇಷನರಿ ಅಧಿಕಾರಿ ಅಭಿನವ್ ಜೈನ್ ಪರಿಶೀಲನೆ ಮಾಡ್ತಾರೆ. ಮೊದಲ ಮನೆಯಲ್ಲೇ ಸಮೀಕ್ಷೆಯನ್ನು ಕೈಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಅದೆಷ್ಟೋ ಪ್ರಶ್ನೆಗಳನ್ನು ಮಾಡಿರ್ತಾರೆ, 60-70 ಪ್ರಶ್ನೆಗಳು. ಅದಕ್ಕೆಲ್ಲವನ್ನು ಕೂಡ ಉತ್ತರ ಕೊಡಬೇಕು. ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತೆಲ್ಲ ಇದೆ ಈ ಒಂದು ಸಮೀಕ್ಷೆ. ಇವತ್ತು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆಯಲ್ಲೂ ಕೂಡ, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಸಮೀಕ್ಷೆಗೆ ಚಾಲನೆ ಕೊಡಲಾಯಿತು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ. ಮೊದಲನೇ ಮನೆಗೆ ಹೋಗ್ತಾರೆ, ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ, ಕೈ ಬಿಡ್ತಾರೆ. ನೆಕ್ಸ್ಟ್ ಮನೆ, ಸಮೀಕ್ಷೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ರಸ್ತೆ ಮೇಲೆ ಬಂದು ಪ್ರತಿಭಟನೆ ಮಾಡುವಂತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಏನಾಯ್ತು ಇವತ್ತು ಬೆಳಗ್ಗೆ? ಹೌದು ನಾಗೇಂದ್ರ ಬಾಬು, ಪ್ರಮುಖವಾಗಿ ರಾಜ್ಯಾದ್ಯಂತ ಇವತ್ತಿನಿಂದ ಏನು ಸಾಮಾಜಿಕ ಸೋಷಿಯಲ್ ಎಜುಕೇಷನ್ ಸರ್ವೆ ಏನಾಗ್ತಿದೆ ಅದು ತಾಂತ್ರಿಕ ಸಮಸ್ಯೆ ಕಾರಣವಾಗಿ ಬೆಳಗಾವಿಯಲ್ಲಿ ಕೂಡ ಸರ್ವರ್ ಸಮಸ್ಯೆ ಕೂಡ ಆಗಿತ್ತು. ಏನು ಮೊದಲ ಮನೆಯನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಏನು ಹಿಂದುಳಿದ ವರ್ಗ ಇಲಾಖೆ ಅಧಿಕಾರಿಗಳು ಆಯ್ಕೆಯನ್ನು ಮಾಡಿಕೊಂಡಿದ್ರು. ಆ ಒಂದು ಮನೆಯಲ್ಲಿ ಸರ್ವರ್ ಸಮಸ್ಯೆಯಿಂದ ಅಲ್ಲಿ ಸರ್ವೆ ಕಾರ್ಯಕ್ಕೆ ವಿಘ್ನ ಆಯಿತು ಮತ್ತು ಅಲ್ಲಿ ಸ್ಥಳಕ್ಕೆ ಬಂದಂಥ ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಮತ್ತು ಪ್ರೊಬೇಷನರ್ ಏನು IAS ಅಧಿಕಾರಿಯಾಗಿರುವಂಥ ಅಭಿನವ್ ಬಿಂದ್ರಾ ಅವರು ಬಂದು ಅಲ್ಲಿ ಏನು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಸರ್ವರ್ ಬರದೇ ಇದ್ದಂಥ ಸಂದರ್ಭದಲ್ಲಿ, ಆ್ಯಪ್ ಓಪನ್ ಆಗದಿದ್ದ ಸಂದರ್ಭದಲ್ಲಿ ಮತ್ತೊಂದು ಕೂಡ ಅದನ್ನು ಬೇರೆ ಕಡೆ ಶಿಫ್ಟನ್ನು ಮಾಡ್ತಾರೆ. ಈ ಒಂದು ಕಾರ್ಯವನ್ನು ಬೆಳಗಾವಿಯ ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ಸ್ಥಳೀಯ ಶಾಸಕ ಆಸಿಫ್ ಶೇಟ್ ನೇತೃತ್ವದ ಚಾಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ, ಸರ್ವರ್ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ಕಡೆ ಅಂದರೆ ವಡ್ರವಾಡಿಯ ರಾಮನಗರಕ್ಕೆ ಅಲ್ಲಿ ಶಿಫ್ಟ್